ನಿಲ್ಲಿ. ಇನ್ಮೇಲಿಂದ ಹಲಸಿನ ಬೀಜವನ್ನು ಎಸಿಲೇಬೇಡಿ. ರುಚಿಕರವಾದಂಥ ಒಂದು ಸಾಂಪ್ರದಾಯಿಕ ಸಿಹಿಯನ್ನು ಮಾಡಿ ತಿನ್ಬೋದು. ಇದು ಅಜ್ಜಿ ಕಾಲದ ರೆಸಿಪಿ. ನಮ್ಮ ಅಜ್ಜಿ ಅಂತೂ ತುಂಬ ಸಖತ್ತಾಗಿ ಮಾಡೋರು. ನಮಸ್ತೆ, ಎಲ್ಲರನ್ನು ಮಾತಾಡಿಸ್ದು ಅಡುಗೆ ಆಟದಲ್ಲಿ ಇವತ್ತು ಹಲಸಿನ ಬೇಳೆ ಬುಡ್ನ. ಹಲಸಿನ ಬೀಜವನ್ನು ತೊಳೆದು ಆರಾಕಿ ಒಣಸಿರೋದು. ಇದು ಹಾಳಾಗಬಾರ್ದು ಅಂತ ಕೆಲವೊಬ್ಬರು ಮಣ್ಣನ್ನು ಕೂಡ ಮೆತ್ತಿಟ್ಟಿರ್ತಾರೆ. ಸಿರ್ಸಿ ಸಿದ್ದಾಪುರದಲ್ಲಿ ನಾಗರ ಪಂಚಮಿಗೆ ಮಾಡೋ ಸಿಹಿ ಇದು. ಇದರ ಸಿಪ್ಪೆಯನ್ನು ಹೇಗೆ ಬಿಡಿಸೋದು ಅಂತ ನೋಡೋಣ ಬನ್ನಿ. ಇದು ಕುಳಿತುಕೊಳ್ಳುವಂಥ ಮಣೆ. ಅಡಿಗಡೆ ಬೀಜವನ್ನು ಹಾಕ್ಕೊಂಡು ಈ ರೀತಿಯಾಗಿ ತಿಕ್ಕಬೇಕು. ಆಗ ಬೇಗ ಸಿಪ್ಪೆ ಬಿಟ್ಕೊಂಡು ಬಿಡತ್ತೆ. ನೋಡಿ ಎಷ್ಟು ಸುಲಭ. ಇಲ್ಲಾಂದರೆ ಒಂದೊಂದೇ ಸಿಪ್ಪೆ ಬಿಡಿಸೋದು ಎಷ್ಟು ಕಷ್ಟ ಆಗತ್ತಲ್ವಾ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳೋದು. ನೋಡಿ ಸಿಪ್ಪೆ ಈ ರೀತಿ ಬಿಟ್ಕೊಳ್ತಾ ಇದೆ. ಎಲ್ಲ ಸಿಪ್ಪೆನೂ ಕೂಡ ಒಡೆದಿರತ್ತೆ, ಪೂರ್ತಿ ಬಿಟ್ಕೊಂಡಿರಲ್ಲ. ಅದನ್ನು ಕೈಯಿಂದ ಬಿಡಿಸ್ಬೇಕು. ಈಗ ಮತ್ತೆ ಇದನ್ನು ನೋಡಿಕೊಂಡು ಸರಿಯಾಗಿದೆಯೋ ಇಲ್ವೋ ಅಂತ ನೋಡಿಕೊಂಡು ಇನ್ನೊಮ್ಮೆ ಈ ರೀತಿಯಾಗಿ ತಿಕ್ಕೊಳ್ಬೇಕು. ಇದನ್ನು ನಮ್ಮ ಅತ್ತೆ ಕೂಡ ತುಂಬ ರುಚಿಯಾಗಿ ಮಾಡ್ತಾರೆ. ನೋಡಿ ಸಿಪ್ಪೆ ಬಿಡಿಸಿರೋ ಹಲಸಿನ ಬೀಜನೂ ಇದೆ, ಹಾಗೆ ಸಿಪ್ಪೆಯನ್ನು ಬಿಡಿಸ್ಲಿಕ್ಕೆ ಸುಲಭವಾಗಿ ಮಾಡ್ಕೊಂಡಿರೋದು ಕೂಡ ಇದೆ. ನಂತರ ಈ ರೀತಿಯಾಗಿ ಸಿಪ್ಪೆಯನ್ನು ಕೈಯಿಂದ ಬಿಡಿಸ್ತಾ ಹೋಗಬೇಕು. ಬೇಗ ಬೇಗ ಆಗಿಬಿಡತ್ತೆ. ಈ ಹಲಸಿನ ಹಣ್ಣು ಮಳೆಗಾಲದಲ್ಲಿ ಆಗೋದು. ಈ ಹಲಸಿನ ಬೀಜಕ್ಕೆ ಸ್ವಲ್ಪ ಚಳಿ ಜಾಸ್ತಿ, ಅದಕ್ಕೆ ಅಂಗಿ ಸ್ವೆಟರ್ ಎಲ್ಲ ಹಾಕ್ಕೊಂಡಿರತ್ತೆ. ಅದನ್ನೆಲ್ಲ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಎಲ್ಲದನ್ನು ಈ ರೀತಿ ಬಿಡಿಸಿ ಇಟ್ಕೊಂಡಿರಬೇಕು. ನಂತರ ಇದೆಲ್ಲವನ್ನು ರಾತ್ರಿ ನೀರಲ್ಲಿ ಇಟ್ಟು ನೆನೆ ಹಾಕ್ಕೋಬೇಕು. ಯಾಕೆ ಅಂದರೆ ಈ ಕೆಂಪಾದ ಲೇಯರ್ ಇದೆಯಲ್ಲ ಅದು ಕೂಡ ಹೋಗಬೇಕು. ನೋಡಿ ಅರ್ಧಂಬರ್ಧ ತೆಗೆದಿಟ್ಟಿದ್ರು. ಈಗ ಆ ಕೆಂಪು ಲೇಯರ್ನೆಲ್ಲವನ್ನು ಕೂಡ ನಾವು ತೆಕ್ಕೊಳ್ಬೇಕು. ಅಂದರೆ ಈಗ ನೀರಲ್ಲಿ 6-8 ಗಂಟೆ ನೆನೆ ಹಾಕಿರೋದ್ರಿಂದ ತಿಕ್ಕಿದ ತಕ್ಷಣ ಎಲ್ಲ ಅದು ಬಿಟ್ಕೊಳ್ಬಿಡತ್ತೆ. ನೋಡಿ ಕೈಯಿಂದ ಈ ರೀತಿ ಉಜ್ಜಿದ್ರೆ ಸಾಕು, ಆ ಸಿಪ್ಪೆ ಎಲ್ಲ ಹೋಗಿಬಿಡತ್ತೆ. ನೋಡಿ ಕೈಗೆಲ್ಲ ಮೆತ್ಕೋತಾ ಇದೆ. ಹಾಗೆ ಅದನ್ನು ಮತ್ತೆ ನೀರಲ್ಲಿ ಮುಳುಸೋದು ತಿಕ್ಕೋದು ಮಾಡಿದರೆ ಬೇಗ ಬಿಟ್ಕೊಳ್ಳುತ್ತೆ. ಆಮೇಲೆ 2-3 ಸಲ ಚೆನ್ನಾಗಿ ತೊಳೆದ್ರೆ ಈ ರೀತಿಯಾಗಿ ನಮಗೆ ಹಲಸಿನ ಬೇಳೆ ಸಿಗತ್ತೆ. ಈಗ ಇದನ್ನು ಕುಕ್ಕರ್ನಲ್ಲಿಟ್ಟು ಒಂದು 5-6 ಸೀಟಿಯನ್ನು ಹೊಡೆಸ್ಕೋಬೇಕು. ನಾವು ಅಡುಗೆ ಆಟ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದೇ ಬಿಡಿ. ಬೆಂದಿದೆಯಾ ಇಲ್ವಾ ಅಂತ ತೋರಿಸಿ ಅಂತ ಹೇಳಿದೆ. ತುಂಬ ಬಿಸಿ ಇರುತ್ತಲ್ಲ, ಕೈ ಸುಡತ್ತೆ. ನೋಡಿ ಸಾಕಾಗತ್ತೆ ಇದಿಷ್ಟಿದ್ರೆ. ಈಗ ನೀರನ್ನು ಸೋಸ್ಕೋಬೇಕು. ಇದನ್ನು ಈಗ ಮ್ಯಾಶ್ ಮಾಡ್ಕೋಬೇಕು. ತುಂಬ ಆರಿದ ಮೇಲೆ ಗಟ್ಟಿಯಾಗಿಬಿಡತ್ತೆ. ಅದಕ್ಕೆ ಆದಷ್ಟು ಬಿಸಿ ಇರುವಾಗಲೇ ಇದನ್ನು ಮ್ಯಾಶ್ ಮಾಡ್ಕೋಬೇಕು. ನೋಡಿ ಇಷ್ಟಾದರೆ ಸಾಕಾಗತ್ತೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆ ಇದು ಸಿಹಿ ಆಗಿರೋದ್ರಿಂದ ಇದಕ್ಕೆ ಬೆಲ್ಲ ಬೇಕೇ ಬೇಕು. ಇದಿಷ್ಟಕ್ಕೆ 2 ಸೌಟು ಬೆಲ್ಲ ಬೇಕಾಗತ್ತೆ. ಅದಷ್ಟನ್ನು ಹಾಕ್ಕೊಂಡು ಇವಾಗ ಸಣ್ಣ ಉರಿಯಲ್ಲಿ ಅಂದರೆ ಮೀಡಿಯಮ್ ಫ್ಲೇಮ್ ಇರಲಿ, ಅದರಲ್ಲಿ ಆರಿಸ್ಕೋಬೇಕು. ಕಡಲೆ ಮಡ್ಡಿ ಮಾಡ್ತೀವಲ್ಲ, ಹೈಗ್ರೀವ ಅಂತ ಹೇಳ್ತೀವಿ ನೋಡಿ, ಆ ರೀತಿಯಾಗಿ ಇದನ್ನು ಆರಿಸ್ಕೋಬೇಕು. ಈ ಸಾಂಪ್ರದಾಯಿಕ ತಿಂಡಿಗಳನ್ನು ಮಾಡೋದು ಸ್ವಲ್ಪ ಕಷ್ಟ ಅನಿಸ್ಬೋದು, ರುಚಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಇದನ್ನೆಲ್ಲ ಈ ರೀತಿ ಮಾಡಿದ್ರೆ ಜಿಮ್ಮಿಗೆ ಹೋಗೋ ಅವಶ್ಯಕತೆನೇ ಇರಲಿಲ್ಲ. ಅದಕ್ಕೆ ಹೆಲ್ದಿಯಾಗಿ ಇರೋರು. ನೋ BP ನೋ ಶುಗರ್. ನಮಗೆ ಈಗ ಪುರ್ಸೊತ್ತಿಲ್ಲ ಅಂತ ನಾವು ಯಾರೂ ಇದನ್ನೆಲ್ಲ ಮಾಡೋದೇ ಇಲ್ಲ. ಈ ರೀತಿ ಆರಿಸ್ಕೊಂಡಾದಮೇಲೆ ಸ್ವಲ್ಪ ಆರಬೇಕು, ಅದು ಬಿಸಿ ಇರಬಾರ್ದು. ಆಗ ಈ ರೀತಿ ಗಟ್ಟಿಯಾಗಿರುತ್ತೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ನೋಡಿ ಈ ರೀತಿಯಾಗಿದ್ದರೆ ಸಾಕು. ನುಣ್ಣಗೆ ರುಬ್ಕೊಂಡಿರಬೇಕು. ಸಣ್ಣ ಸಣ್ಣ ಕಾಳುಗಳಿರುತ್ತೆ, ಎಲ್ಲದೂ ತುಂಬ ನುಣ್ಣಗೇನಾಗಲ್ಲ. ಹಾಗೆ ಸಾಮಾನ್ಯ ಚಪಾತಿ ಉಂಡೆಯಷ್ಟು ದೊಡ್ಡ ಮಾಡಿ ಸ್ವಲ್ಪ ತಟ್ಟಿ ಇಟ್ಕೊಳ್ಬೇಕು. ಇದನ್ನು ಅಯ್ಯೋ ಹಲಸಿನ ಬೀಜನ ಅಂತ ಅನಿಸುತ್ತೆ, ಆದರೆ ಇದರೊಳಗೆ ಪ್ರೋಟೀನ್ ಅಂಶ ತುಂಬಾ ಇರುತ್ತೆ. ಇದರಿಂದ ನಾವು ಸಾಂಬಾರು ಮಾಡ್ಬೋದು, ಹೋಳಿಗೆ ಮಾಡ್ಬೋದು, ಹಾಗೆ ಹೈಗ್ರೀವ ಮಾಡ್ಬೋದು, ಎಷ್ಟೊಂದು ಐಟಮ್ ಮಾಡ್ಬೋದು. ನಾವು ಹಲಸಿನ ಹಣ್ಣನ್ನು ದುಡ್ಡು ಕೊಟ್ಟು ತಂದಿರ್ತೀವಿ ಅಥವಾ ಕಷ್ಟಪಟ್ಟು ಮರದಿಂದ ಕಿತ್ತಿರ್ತೀವಿ. ಯಾಕೆ ಇದನ್ನೆಲ್ಲ ವೇಸ್ಟ್ ಮಾಡಬೇಕಲ್ವಾ. ತುಂಬ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರೋ ಐಟಮ್ ಮಾಡ್ಕೊಳ್ಬೋದು. ನೋಡಿ ಇಷ್ಟು ರೆಡಿ ಮಾಡ್ಕೊಂಡಾಯಿತು. ಈಗ ದೋಸೆ ತವಾವನ್ನು ಕಾಯ್ಲಿಕ್ಕಿಟ್ಟು ಅದಕ್ಕೆ ಎಣ್ಣೆಯನ್ನು ಈ ರೀತಿಯಾಗಿ
ಹಚ್ಕೋಬೇಕು ಎಲ್ಲ ಕಡೆ. ಆಮೇಲೆ ನಾವೀಗ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಈ ರೀತಿಯಾಗಿ ತವಾದ ಮೇಲೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಆಲ್ರೆಡಿ ಇದು ಕುಕ್ಕರಲ್ಲಿ ಬೆಂದಿದೆ. ಈಗ ಸ್ವಲ್ಪ ರೋಸ್ಟ್ ಮಾಡಬೇಕು ಇದನ್ನು. ತುಪ್ಪದ ಜೊತೆ ತಿಂತಾ ಇದ್ದರೆ ವಾವ್ ಸಖತ್ತಾಗಿರುತ್ತೆ. ಹಲಸಿನ ಬೀಜ ಸಿಗದೇ ಇದ್ದವರು ತಲೆನೇ ಕೆಡಿಸ್ಕೋಬೇಡಿ. ಕಡಲೆಬೇಳೆ, ತೊಗರಿಬೇಳೆ ಹಾಗೆ ಹೆಸರುಬೇಳೆಯಲ್ಲೂ ಕೂಡ ಇದೇ ರೀತಿ ಮಾಡಿ ತಿನ್ಬೋದು. ಅದು ಸಖತ್ತಾಗಿರುತ್ತೆ. ಆದರೆ ಹಲಸಿನ ಬೀಜದಲ್ಲಿ ಮಾಡಿದರೆ ಅದರ ಟೇಸ್ಟೇ ಬೇರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ. ಒಂದೊಂದು ಊರಲ್ಲಿ ಇದನ್ನು ಒಂದೊಂದು ರೀತಿ ಕರೀತಾರೆ. ಉತ್ತರ ಕನ್ನಡದ ಸಿದ್ದಾಪುರದಲ್ಲಿ ಇದಕ್ಕೆ ಬುಡ್ನ ಅಂದರೆ ಶಿರ್ಸಿ ಕಡೆ ಒಬ್ಬಟ್ಟು ಅಂತ ಹೇಳ್ತಾರೆ. ಕೆಲವೊಬ್ಬರು ಒಬ್ಬಟ್ಟು ಅಂತ ಹೋಳಿಗೆಗೆ ಹೇಳ್ತಾರೆ. ನೋಡಿ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಇರುತ್ತೆ. ಈ ಸಿಹಿ ನಿಮಗೆ ಗೊತ್ತಿದ್ದರೆ ನೀವು ಇದಕ್ಕೆ ಏನಂತ ಕರಿತೀರಿ ಅಂತ ತಿಳಿಸಿ. ನನ್ನ ತವ್ರ ಮನೆ ಕಡೆ ಇದಕ್ಕೆ ಬುಡ್ನ ಅಂತಲೇ ಕರೆಯೋದು. ಅದಕ್ಕೆ ನಾನು ಇದಕ್ಕೆ ಬುಡ್ನ ಅಂತಲೇ ಹೇಳೋದು. ನನ್ನ ಗಂಡನ ಮನೇಲಿ ಎಲ್ಲರೂ ಒಬ್ಬಟ್ಟು ಅಂತ ಹೇಳ್ತಾ ಇದ್ರೆ ನಾನು ಮಾತ್ರ ಬುಡ್ನ ಅಂತಲೇ ಹೇಳೋದು. ಹೆಸರು ಏನೇ ಇರಲಿ ರುಚಿ ಮಾತ್ರ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಈ ರೀತಿಯಾಗಿ ಮಾಡಿದಂಥ ಬುಡ್ನವನ್ನು ತುಪ್ಪದ ಜೊತೆ ಸವಿಯಿರಿ. ಈಗಂತೂ ಶ್ರಾವಣ ಮಾಸ, ಒಂದಲ್ಲ ಒಂದು ಸಿಹಿ ಬೇಕೇ ಬೇಕು. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.